ಬಾಗಲಕೋಟೆ ಜಿಲ್ಲೆ ಮಾನವ ಬಂಧುತ್ವ ವೇದಿಕೆ ತಾಲೂಕಾ ಸಮಿತಿ ಹುನಗುಂದ ಘಟಕ ವತಿಯಿಂದ ದಿನಾಂಕ ಜೂನ್ 28, 2026 ರಂದು ಅಪರಾಹ್ನ 12 ಗಂಟೆಗೆ ಬುದ್ಧ ಬಸವ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ರ ವೈಚಾರಿಕ ಚಿಂತನೆಗಳು ಮತ್ತು ಸಂವಿಧಾನದ ಆಶಯಗಳನ್ನು ಬೆಳೆಸುವ ಹಾಗೂ ಸಮಸಮಾಜ ಮತ್ತು ಸಮೃದ್ಧ ಸಮಾಜವನ್ನು ಕಟ್ಟುವ ಗ್ರಾಮ ಸಂಚಾಲಕರ ವಿಚಾರ ಸಂಕಿರಣ ತರಬೇತಿ ಶಿಬಿರ ಕಾರ್ಯಾಗಾರವು ಹುನಗುಂದ ತಾಲೂಕಾ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರಾದ ರಾಜು ಈಟಿರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರರ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ಪುಷ್ಪನಮನದ ಉದ್ಘಾಟನೆಯೊಂದಿಗೆ ಹುನಗುಂದ ಪಟ್ಟಣದ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ರ ಭವನದ ಸಭಾಂಗಣದಲ್ಲಿ ಜರುಗಿತು. ಈ ಒಂದು ತರಬೇತಿ ಶಿಬಿರದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾನವ ಬಂಧುತ್ವ ವೇದಿಕೆಯ ಬೆಳಗಾವಿ ವಿಭಾಗದ ಸಂಚಾಲಕರಾದ ಪ್ರಭುಗೌಡ ಪಾಟೀಲ ಹಾಗೂ ಗದಗ ಜಿಲ್ಲಾ ಸಂಚಾಲಕರಾದ ಬಸವರಾಜ ಚಲವಾದಿರು, ಅತಿಥಿಗಳ ಪರ ಹಾಗೂ ಮುಖಂಡರಾದ ಜಾಕೀರ ಹುಸೇನ ತಾಳಿಕೋಟಿರು ವಂದನಾರ್ಪಣೆ ಪರ ಮಾತನಾಡಿ, ಈ ಮಾನವ ಬಂಧುತ್ವ ವೇದಿಕೆಯು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿರ ಸಾರಥ್ಯದಲ್ಲಿ 2014ರಲ್ಲಿ ಸ್ಥಾಪನೆಗೊಂಡು ರಾಜ್ಯದಲ್ಲಿ ಪ್ರಾದೇಶಿಕ ಕೇಂದ್ರಗಳನ್ನು ತೆರೆದು ಸಚಿವರು ತಮ್ಮಾದಾಯದ ಪ್ರತಿಶತ 10ರಷ್ಟು ಸ್ವಂತ ಹಣವನ್ನು ವ್ಯಯಿಸಿ ಸಮಾಜದಲ್ಲಿನ ದುರ್ಬಲ, ಹಿಂದುಳಿದ, ದೀನದಲಿತ, ಬಡಕಾರ್ಮಿಕರು, ಮಹಿಳೆಯರು ಮತ್ತು ಶೋಷಿತ ವರ್ಗ, ದಮನಿತ ಸೇರಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹ ಸಾಮಾಜಿಕ ನ್ಯಾಯ ದೊರಕಿಸುವುದೇ ಈ ವೇದಿಕೆಯ ಆಶಯವಾಗಿದೆ ಎಂದರು. ನಂತರ ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಶಾವು ನಾರಾಯಣಗುರು, ಪೆರಿಯಾರ್ ರಾಮಸ್ವಾಮಿ ನಾಯಕ್ರ, ಸಾವಿತ್ರಿಬಾಯಿ ಪುಲೆ, ಜ್ಯೋತಿಬಾ ಪುಲೆ, ಕೆ. ಕೃಷ್ಣಪ್ಪನವರವರೆಗಿನ ವೈಚಾರಿಕ ಚಿಂತನೆಗಳನ್ನು ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಗ್ರಾಮಸ್ಥರದ ಯುವಕರಲ್ಲಿ ಜಾಗೃತಿ ಮೂಡಿಸಿ ನಾಯಕತ್ವ ಶಕ್ತಿಯನ್ನು ಬೆಳೆಸುವ ಗುರಿ ಮತ್ತು ಉದ್ದೇಶವು ಈ ವೇದಿಕೆಯದ್ದಾಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ದೇಶ ಮತ್ತು ಸಮಾಜದಲ್ಲಿ ಶತಶತಮಾನಗಳಿಂದ ಮೌಢ್ಯ, ಕಂದಾಚಾರ ಮತ್ತು ಅಂಧಕಾರ ಪಿಡುಗುಗಳಿಗೆ ಬಲಿಪಶುವನ್ನಾಗಿಸಿ ಕೇವಲ ಪ್ರತಿಶತ 2ರಷ್ಟು ಬೆರಳು ಎಣಿಕೆಯಲ್ಲಿರುವ ಮೇಲವರ್ಗದವರು, ಸವರ್ಣಿರು, ಸನಾತನಿ ಆರ್ಎಸ್ಎಸ್ ಎನಿಸಿಕೊಳ್ಳವರು ಪೊಳ್ಳು ಹಿಂದುತ್ವ ಮತ್ತು ದೇಶಭಕ್ತಿ ನೆಪವಾಗಿಸಿ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಕ್ಷೇತ್ರವನ್ನು ತಮ್ಮ ಕಪಿಮುಷ್ಟಿಯಲ್ಲೇರಿಸಿಕೊಂಡು ಪ್ರಭುತ್ವದ ಮೇಲೆ ಹಿಡಿತ ಸಾಧಿಸಿದ್ದಾರೆ. ಇದರಿಂದ ದೇಶ, ಸಮಾಜದಲ್ಲಿ ಅಹಿಂದ ವರ್ಗವು ಪ್ರಶ್ನಿಸಿದರೆ ಧ್ವನಿಯನ್ನು ಹತ್ತಿಕ್ಕುವ ಮತ್ತು ಹೋರಾಟವನ್ನು ಕುಗ್ಗಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ. ಮತ್ತೊಂದೆಡೆ ಸಂವಿಧಾನದ ಸಾತ್ವಿಕತೆಯನ್ನು ಅಪವ್ಯಾಖ್ಯಾನೀಕರಿಸಿ ದೇಶ ಮತ್ತು ಸಮಾಜದಲ್ಲಿ ಅಸಹಿಷ್ಣುತೆ, ದ್ವೇಷ, ಅಸೂಯೆ, ಅಶಾಂತಿ ಹರಡಿ ವಿಜೃಂಭಿಸುವ ಶಕ್ತಿಗಳಿಗೆ ಸಂರಕ್ಷಿಸುವ, ಪೋಷಿಸುವ ಕೆಲಸ ಎಗ್ಗಿಲ್ಲದೆ ಜರುಗುತ್ತಿದೆ. ಹಾಗಾಗಿ ಬೇರು ಬಿಟ್ಟಿರುವ ಮೌಢ್ಯ, ಕಂದಾಚಾರಗಳಂತಹ ಪಿಡುಗುಗಳನ್ನು ಹೊಡೆದೋಡಿಸುವ ಕೆಲಸವು ಈ ವೇದಿಕೆಯಿಂದ ನಡೆಯುತ್ತಿದೆ ಎಂದರು. ನಂತರ ಸರ್ವಸಮಾಜದ ಪ್ರತಿಭೆಯುಳ್ಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕವಿಗಳಿಗೆ, ಸಾಹಿತಿಗಳಿಗೆ, ಕ್ರೀಡಾಪಟುಗಳು ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಗೌರವಿಸುವ ವಿಧಾಯಕ ಕೆಲಸ ಮಾಡಲಾಗುತ್ತಿದೆ. ಹಾಗಾಗಿ ಯುವಕರು ಗ್ರಾಮಸ್ಥರದಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಸರ್ವಕ್ಷೇತ್ರದಲ್ಲಿ ಸಬಲಗೊಂಡು ನಾಡು, ನುಡಿ, ನೆಲಜಲ, ಭಾಷೆ, ಸಂಸ್ಕೃತಿಯನ್ನು ಸಂರಕ್ಷಿಸುವಂತಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಬುದ್ಧ, ಬಸವ, ಅಂಬೇಡ್ಕರರ ಚಿಂತನೆಗಳಿಗೆ ಪೂರಕವಾಗಿ ನಾವೆಲ್ಲ ಸಹೋದರತ್ವ, ಭ್ರಾತೃತ್ವದ, ಮಾನವೀಯತೆಯ, ಭಾವೈಕ್ಯತೆಯ, ಸಮ ಸಮಾಜದ ನಿರ್ಮಾಣ ಹಾಗೂ ಪ್ರಬುದ್ಧ ಭಾರತ ಮತ್ತು ಸಮೃದ್ಧ ಭಾರತ ಕಟ್ಟೋಣೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಬಸವರಾಜ ಮಸ್ಕಿರು ನಿರೂಪಿಸಿದರೆ, ಅತಿಥಿಗಳಾಗಿ ರಾಜೇಸಾಬಮಾನ್ವಿ, ಗುರುಬಸಪ್ಪೇಟಿ, ರೈತ ಮುಖಂಡರಾದ ನಾಗರಾಜ್ ಹೂಗಾರ, ಮುಖಂಡರಾದ ಹನಮಗೌಡ ಪಾಟೀಲರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ವಾಲ್ಮೀಕಿ ಸಮಾಜದ ಯುವ ಮುಖಂಡರಾದ ಸಿದ್ದಪ್ಪ ಜಾಲಿಗಿಡದ ಹಾಗೂ ಚಲುವಾದಿ ಸಮಾಜದ ಮುಖಂಡರಾದ ಜ್ಞಾನಪ್ಪ ಏಟಿ, ಗಂಗಾಧರ ಬದಾಮಿ ಸೇರಿದಂತೆ ಸರ್ವ ಸಮಾಜದ ಹಿರಿಯ ಮತ್ತು ಯುವ ಮುಖಂಡರು ಭಾಗವಹಿಸಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಗುರುವೇ ಅಂಬೇಡ್ಕರ, ಅಲ್ವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು, ದಲಿತರ ಹಾದಿ ಬಳಿಕಲ್ಲು, ದಲಿತರ ಹಾದಿ ಬಳಿಕಲ್ಲು. ಹೋದ ಹೋಗಲೆಲ್ಲ ಹಸಿ ಮುಗಿಲು, ಗುಡುಗಾಗಿ ಗುಡುಗಿದೆ ಈ ಕಾಮುಗಿಲು, ಗುಡುಗಾಗಿ ಗುಡುಗಿದೆ ಈ ಕಾಮುಗಿಲು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಬಂಧನಗಳೆಲ್ಲ ನೀನು ಕಳಚಿದೆ, ಕಾಲೆ ಕಾರಣಗಳನ್ನು ಹುಡುಕಿದೆ, ಕಾಲೆ ಕಾರಣಗಳನ್ನು ಹುಡುಕಿದೆ. ವಿವೇಕದ ಕಣ್ಣು ತೆರೆಸಿದೆ, ಸ್ವಕ್ರಾಂತಿಯ ಹೊರಗೂಡಿದೆ, ಸ್ವಕ್ರಾಂತಿಯ ಹೊರಗೂಡಿದೆ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ, ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ, ಶಾಸ್ತ್ರಗಳೆಲ್ಲ ಶಾಸನವಾಗಿ ಪ್ರಗತಿ ವಿರೋಧಿ ಅಸ್ತ್ರಗಳೆಂದು, ಪ್ರಗತಿ ವಿರೋಧಿ ಅಸ್ತ್ರಗಳೆಂದು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಮಾನವೀಯ ಮೌಲ್ಯಗಳು, ದಯಾ, ಕರುಣೆ, ನಮ್ಗೇನು ಬುದ್ಧ ಹೇಳಿದ್ದಾರೆ ಪಂಚಶೀಲಗಳು, ಅವುಗಳನ್ನೆಲ್ಲ ಅದರಲ್ಲಿ ಅಡಕವಾಗಿಟ್ಕೊಂಡು ಮಾನವರ ಅಭಿವೃದ್ಧಿಗಾಗಿ ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನ ಶಾಹು, ಪೆರಿಯಾರ್, ಫುಲೆ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಮತ್ತೆ ನಮ್ಮ ನಾರಾಯಣ ಗುರು ಅವರು, ಮತ್ತೆ ನಮ್ಮ ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರ ವಿಚಾರಗಳು, ಲಾಸ್ಟಿಗೆ ನಮ್ಮ ದಲಿತ ಚಳವಳಿಯ ಚೇತನ ಬಿ ಕೃಷ್ಣಪ್ಪ ಅವರು ವಿಚಾರಗಳು ಅಲ್ಲಿಂದ ಇಟ್ಕೊಂಡು ಬುದ್ಧರಿಂದ ಹಿಡ್ಕೊಂಡು ಬಿ ಕೃಷ್ಣಪ್ಪ ಅವರ ವಿಚಾರವರೆಗೂ ಕೂಡ ಏನು ಈ ನಾಡಿಗೆ, ನೆಲ, ಜಲ, ಭಾಷೆ, ಸಂಸ್ಕೃತಿಗೆ, ನಮ್ಮ ಮೂಲ ನಿವಾಸಿಗಳಿಗೆ, ತಳ ಸಮುದಾಯದವರಿಗೆ ಧಕ್ಕೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವು ನ್ಯಾಯವನ್ನು ಪಡ್ಕೊಂಡು ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರು ಮಂತ್ರಗಳನ್ನ ಏನ್ ಜಪಿಸಿದ್ದಾರೆ, ಮೂರು ಮೂಲ ದೇವ ದೇಶಗಳ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದರ ಅಡಿಯೊಳಗೆ ನಾವು ತೆಗೆದುಕೊಂಡು ಹೋಗ್ಬೇಕು ಅಂತಂದೇಳಿ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು 2014ರಲ್ಲಿ ಈ ಸಂಘಟನೆಯನ್ನ ರಾಜ್ಯ ಮಟ್ಟದಲ್ಲಿ ನೋಂದಣಿ ಮಾಡಿಸ್ತಾರೆ. ನೋಂದಣಿ ಮಾಡಿಸಿ ಕೇಂದ್ರ ಕಚೇರಿಯನ್ನ ಕೆಲವು ದಿನಗಳವರೆಗೆ ಬೆಳಗಾವಿಯನ್ನ ಕೇಂದ್ರ ಕಚೇರಿಯನ್ನ ಆಯ್ಕೆ ಮಾಡಿಕೊಂಡು ಫಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಘಟನೆ ಮಾಡೋಣ, ತದನಂತರದಲ್ಲಿ ಕಲಬುರಗಿ, ಮೈಸೂರು ಮತ್ತು ಬೆಂಗಳೂರಲ್ಲಿ ಮಾಡೋಣ ಅಂತಂದೇಳಿ 4 ಕೇಂದ್ರಗಳಲ್ಲಿ, ಪ್ರಾದೇಶಿಕವಾಗಿ 4 ಕೇಂದ್ರಗಳಲ್ಲಿ ದೊಡ್ಡ ಭವ್ಯವಾಗಿರ್ತಕ್ಕಂಥ 200 ಜನ ಕೂತ್ಕೊಂಡು ಆರಾಮು ಊಟ ಮಾಡಿ ಸಂಘಟನೆ ಮಾಡಿ ಆ ಒಂದು ತರಬೇತಿಯನ್ನು ತೆಗೆದುಕೊಳ್ತಕ್ಕಂಥ ಕಟ್ಟಡವನ್ನ ಸ್ವಂತ ತಮ್ಮ ಆದಾಯದ ಏನು ಒಂದು ತಿಂಗಳದ ಆದಾಯದ 10% ಈ ಸಂಘಟನೆಗೆ ವಿನಿಯೋಗಿಸ್ತಾ ಇದ್ದಾರೆ. ಯಾರು ಸರ್ಕಾರದಕ್ಕಾಗಲಿ ಮತ್ತೊಂದಕ್ಕಾಗಲಿ ಕೊಡ್ತಾ ಇಲ್ಲ. ನಮಗೆ ಬರ್ತಕ್ಕಂಥ ಆದಾಯದ ಮೂಲದಲ್ಲಿ 10% ಅನ್ನ ನನ್ನ ಹಿಂದುಳಿದ, ಶೋಷಿತ, ಅಲ್ಪಸಂಖ್ಯಾತರ, ದಮನಿತ ದಲಿತರಿಗಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಚಿಂತನೆಗಳು ಅದೊಂದು ಅರಿಯುವ ನೀರಾಗಿ ಏನು ಕ್ರಾಂತಿಕಾರಿ ಬಸವಣ್ಣವರ ವಿಚಾರಗಳು, ಬುದ್ಧನ ವಿಚಾರಗಳು, ಅಂಬೇಡ್ಕರ್ ವಿಚಾರಗಳು ಸಂವಿಧಾನದ ಮೂಲಕ, ಶಿಕ್ಷಣ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಅಂತ ಆಶೆಯನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಕಟ್ಟಿದ್ದಾರೆ. ಸಂಘಟನೆಯ ಉದ್ದೇಶ ಮತ್ತು ಗುರಿ ಏನಿದ್ದಾವೆ? ಹೆಸರು ಹೇಳುವಾಗ ಮೌಢ್ಯ ವಿರೋಧಿ ವಿರುದ್ಧ ಸಮರ ಸಾರೋದು, ಜೊತೆಗೆ ಪ್ರತಿಭಾವಂತರು ಮಕ್ಕಳಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು, ಮತ್ತೆ ಕಲಾವಿದರು, ಕವಿಗಳು, ಸಾಹಿತಿಗಳು, ಕ್ರೀಡಾಪಟುಗಳು ಯಾರಿದ್ದಾರೆ ಅವ್ರನ್ನ ಗುರುತಿಸಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಗೌರವವನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು ನಮ್ಮ ವೇದಿಕೆ ಉದ್ದೇಶ. ಜೊತೆಗೆ ಸಾಧಕರಿದ್ದಾರೆ, ಕಲೆ, ಸಂಗೀತ, ಸಾಹಿತ್ಯ, ಪರಿಸರ, ಕ್ರೀಡೆ, ಕೃಷಿ, ಉಳುಮೆಯಲ್ಲಿ, ಸಂಶೋಧನೆಯಲ್ಲಿ, ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೇರೆ ಬೇರೆ ನೂರಾರು ವಿಭಾಗಗಳಿದ್ದಾವೆ. ಅಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವ್ರನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ರಾಜು ಇಂಡಿ ಅವರಂತವ್ರನ್ನ, ನಮ್ಮಂತವ್ರನ್ನ ನೇಮಕ ಮಾಡ್ಕೊಂಡ್ರೆ ಸಂಘಕ್ಕೆ. ಅವ್ರನ್ನ ಮೂಲ ಇರ್ತಕ್ಕಂಥ ಸಾಧಕರಿದ್ದಾರೆ, ರೈತರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಆಟೋಮೊಬೈಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಬೇರೆ ಬೇರೆ ತಾವೇ ತಂತ್ರಜ್ಞಾನದಲ್ಲಿ ಏನೋ ಒಂದು ಔಷಧಗಳನ್ನು ಕಂಡುಹಿಡಿದಿದ್ದಾರೆ, ಆಯುರ್ವೇದಿಕ್ ಔಷಧಗಳನ್ನು ಕಂಡುಹಿಡಿದಿದ್ದಾರೆ, ಪಾರಂಪರಿಕ ವೈದ್ಯರಂತ ಹಳ್ಳಿಯಲ್ಲಿ ಬಿದ್ದಿದ್ದಾರೆ. ಅವ್ರನ್ನ ಯಾರು ಗುರುತಿಸ್ಬೇಕು? ಸುಮಾರು ಜನ ಅವ್ರ ಔಷಧ ತಗೊಂಡು ಆರಾಮಾಗಿದ್ದಾರೆ. ಆದ್ರೆ ಇಂಥವ್ರ
ಹೆಂಗಾಯ್ತು ಅಂತಂದೇಳಿ ದೊಡ್ಡ ದೊಡ್ಡ ಶಾಸಕ ಸಚಿವರು ಒಂದ್ ಕಡೆ ಸಭೆ ಸೇರಿದಾಗ ವಿಚಾರ ಮಾಡ್ತಾರೆ ಏನ್ ಮಾಡ್ಬೇಕು ಅಂತಂದೇಳಿ. ಸುಮಾರು ಜನ ಸಚಿವರು ಶಾಸಕರು ನಮ್ಮವ್ರು ಇದ್ದಾರೆ, ಲೆಫ್ಟ್ ರೈಟ್ ಮತ್ತೊಂದು ಎಲ್ಲರೂ ಇದ್ದಾರೆ. ಆದ್ರೆ ಚಳವಳಿಯ ಕಟ್ಟಿ ಚಳವಳಿಯನ್ನು ವಿಚಾರವನ್ನು ಮಾಡಿ ಸಂಘಟನೆ ಕಟ್ಟಿ ಮುಂದೆ ಬಂದು ರಾಜಕೀಯ ಅಧಿಕಾರವನ್ನು ಹಿಡಿದವರು ಅವರು ಕೂಡ. ಆ ರಾಜಕೀಯ ಅಧಿಕಾರಕ್ಕೆ ಹೋದ್ರೆ ಏನ್ ಮಾಡಿದ್ರು ಮತ್ತೆ ಏನ್ ಮಾಡ್ರಿ ನಮ್ಗವರು ಏನಿಲ್ಲ. ಏನೋ ಒಂದು ಚಳವಳಿ ನಮ್ಮ ಆಸೆ ನಮ್ಮ ಗುರಿ ತಗೊಂಡ್ ಹೊಂಟಾನ, ಏನೋ ಮಾತಾಡ್ತಾನಂತ ನಮ್ಮ ಜೊತೆ ಮಾತಾಡ್ಬೇಕು ಅಂತ ಕೇಳ್ತಾರ. ಒಂದ್ ನಿಮಿಷ ಏನು ಎಂತ ಅಂತೇಳಿ ನಮ್ಮವ್ರು ಒಂದ್ ದಿವಸ ಕೇಳ್ಯಾರ. ಅವ್ರ ಅಪಾರ್ಟ್ಮೆಂಟ್ ತೊಗೊಳಕ್ ಹೋಗ್ಬೇಕಂತಂದ್ರ 3 ಮಂದಿ ಭೇಟಿಯಾಗಿ ಮತ್ತೆ ಇಲ್ಲಿ ಲೋಕಲ್ ಲೀಡರ್ ಕರ್ಕೊಂಡು ನಾವು ಟ್ರೇಡ್ ಬುಕ್ ಮಾಡ್ಕೊಂಡು ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. 2 ತಾಸು ಸಂಘದ ಕೆಲಸ ಮಾಡ್ಬೇಕು, ಸಂಘದ ಕಾರ್ಯಕರ್ತರು ಅಂತಂದೇಳಿ ಅದಕ್ಕೆ ಪ್ರಮಾಣ ಮಾಡಿಸ್ಬಿಡ್ತಾರೆ ಅವ್ರ ಭಗವದ್ಗೀತೆ ಮೇಲೆ. ಇಲ್ಲೇ ಯಾರ ಮೇಲೆ ಪ್ರಮಾಣ ಮಾಡಲ್ಲ, ಇಲ್ಲಿ ಪ್ರಮಾಣ ಮಾಡ್ತೀವಿ ಮತ್ತೆ ಬೇರೆ ಕಡೆ ಹೋಗ್ಬೇಕು. ಅದಾಗಬಾರ್ದು. RSS ಬಗ್ಗೆ ಹೇಳಿದ್ರು, ಅದರದ್ದು RSS ಆಳ ಮತ್ತು ಅಗಲ ಜವನೂರ್ ಮಾದೇವ್ ಅವರು ಪುಸ್ತಕ ಬರೆದಿದ್ದಾರೆ, ಲಭ್ಯವಿದ್ರೆ ಎಲ್ಲರೂ ಸಿಕ್ಕಿ ನೀವು ಬುಕ್ ಸ್ಟಾಲ್ ಅಲ್ಲಿ ತಗೊಂಡು ಹೋದ್ರಿ. ಅದ್ರ ಚರಿತ್ರೆ ಏನೈತಿ, ತಾಯಿನೂ ಇಲ್ಲ ತಂದೆನೂ ಇಲ್ಲ. ಅದಕ್ಕೆ 10 ಲಕ್ಷ ಮಂದಿ ಸೇರಿಸಿ ಒಂದು ಸಮಾರಂಭ ಮಾಡ್ತಾರಂತ. ಅದನ್ನೇ ನಮ್ಮ ಗೃಹ ಸಚಿವರು ಪ್ರಶ್ನೆ ಮಾಡಿದ್ರೆ, ಯಾಕೆ ಪ್ರಶ್ನೆ ಮಾಡಿದ್ರು? ಗೌಡ್ರು ಹೇಳಿದ್ರು, ಒಬ್ಬ ಮಹಾನ್ ಭಾವನ ಹೆಸರು, ನಾವು ಹೆಸರು ತಗೊಳಕ್ಕೆ ನಮ್ಗೆ ಅಸಹ್ಯ ಆಗತ್ತೆ. ಅಂತವ್ರಿದ್ದು ಏನು ಉಪಯೋಗ? ಬಾಬಾ ಸಾಹೇಬ್ರಿಗೆ ಬೆಣ್ಣಿಗೆ ಚೂರಿ ಹಾಕಿದವ್ರು ಯಾರು ಅಂತ ಕೇಳಿದ್ರೆ ಇಂಥವ್ರ. ಬಾಬಾ ಸಾಹೇಬ್ರ ಕನಸು ವಿಚಾರಗಳಿಲ್ಲ ಅವ್ರ ತಲೆಗಿಲ್ಲ ಅಂದ್ರೆ ಅದು ಗುಲಾಮ್ಗಿರಿ ಮಾಡಕ್ ಹೋಗ್ಯಾರ. ಅಲ್ಲಿ ಗುಲಾಮ್ಗಿರಿ ಮಾಡೋದು ಅವಶ್ಯಕತೆ ಇತ್ತ? ಅವಶ್ಯಕತೆ ಇತ್ತೇನ್ರಿ? ಅದಕ್ಕೆ ಬಾಬಾ ಸಾಹೇಬ್ರ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ನೀನೇನಾದ್ರೂ ಆಗು ಉದ್ಧಾರ ಆದ ನಂತರ, ನೀನು ನೌಕರಿ ಹಿಡಿದ ನಂತರ, ಅವ್ನ ಸ್ಟೇಟಸ್ ಬಂದ ನಂತರ, ರಾಜಕೀಯ ರಂಗಕ್ಕೆ ಹೋದ ನಂತರ ಪ್ಲೇ ಬ್ಯಾಕ್ ದಿ ಸೊಸೈಟಿ. ವಾಪಸ್ ನಿನ್ ಸಂಬಂಧ ಏನಾಗಿತ್ತು ನೋಡಪ್ಪ, ಚಲೋ ಅರ್ಬಿ ಹಾಕೊಂಡು ಸ್ಟೈಲ್ ಆಗಿ ಚಲೋ ಕಾರು, ಚಲೋ VIP ಬಂಗ್ಲೆಗಳನ್ನು ಕಟ್ಟಿಸ್ಕೊಂಡಿದ್ದಾಗ ನೀನ್ ಅಷ್ಟಕ್ಕೆ ನೀನ್ ಇರೋದಲ್ಲ. ಇದರಲ್ಲಿ ಅಧ್ಯಕ್ಷ ಮತ್ತು ಸಂಚಾಲಕರು, ಗ್ರಾಮ ಸಂಚಾಲಕರು ಎಲ್ಲರೂ ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಅದ್ರೊಳಗೆ ಲಿಂಗಾಯತರು ಇದಾರೆ, ನಮ್ ಗೌಡ್ರು ಅಂತವ್ರು ಅದಾರ. ನಾಟ್ ಓನ್ಲಿ SC/ST, ಬರೀ SC/ST ಪಂಚಮರಿಗೆ ಅಷ್ಟ ಅಲ್ಲ ಈ ಸಂಘಟನೆ. ಎಲ್ಲರೂ ನನ್ನ ಆಲೋಚನೆ ವಿಚಾರಗಳು ಕ್ರಮಗಳು ಹೋಗ್ಬೇಕು ಅಂತಂದೇಳಿ ಆ ಆಲೋಚನೆ ಇಟ್ಕೊಂಡು ಕಟ್ಟಿರೋದು. ಬರೀ SC/ST ಅಂತ ಇಟ್ಕೊಂಡು ಕಟ್ಟಿದ್ರೆ ಮತ್ತೆ ಅಷ್ಟಕ್ಕೆ ಉಳಿತಿತ್ತದು. ಅದು ಉಳಿಬಾರ್ದು ಅಂತೇಳಿ ಇದೇ 10ನೇ ತಾರೀಕು ಒಳಗೆ ಮತ್ತೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಅಂತಂದೇಳಿ ಪ್ರತಿಭಾ ಅಕಾಡೆಮಿ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಮ್ಮ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಬಾಗಲಕೋಟೆಯಲ್ಲಿ ರಾಜು ET ಅವರು ಮತ್ತೆ ನಮ್ಮ ಸಂಚಾಲಕರು ಪ್ರಭುಗೌಡ ಸರ್ ಅವರು ಮಾಡ್ತಾರೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಲ್ಲಿ ಬೆಸ್ಟ್ ಆಫ್ 10 ಯಾರು ಬಂದಿದ್ದಾರೆ, 10 ಜನ ಯಾವುದೇ ಜಾತಿಯಲ್ಲಿ ಇದ್ದಿರ್ಬೋದು, ಅವ್ರನ್ನ ಹುಡುಕಿ ದೊಡ್ಡ ಜಿಲ್ಲಾ ಆಡಳಿತ ಭವನದಲ್ಲಿ ಬಾಗಲಕೋಟೆಯಲ್ಲಿ ಸನ್ಮಾನ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆ ಉದ್ದೇಶ. ಈ 10ನೇ ತಾರೀಕು ಒಳಗಡೆ ರೆಡಿ ಮಾಡ್ತಾರೆ ಇದನ್ನ. ಅಲ್ಲಿ SC/ST ಅವರು ಇರ್ಬೋದು, OBC ಅವರು ಇರ್ಬೋದು, ಬೇರೆ ಬೇರೆ ಜಾತಿಯವರು ಇರ್ಬೋದು, ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮ ಸಂಘಟನೆ ಮಾಡುವಂಥ ಸಂದರ್ಭ ಮತ್ತು ಹಿನ್ನೆಲೆ ಏನಪ್ಪ ಅಂತಂದರೆ, ಸುಮಾರು ವರ್ಷಗಳ ನಂತರದಲ್ಲಿ ಚರ್ಚೆ ಮಾಡಿ ಹೀಗೆ ಮಾನವ ಬಂಧುತ್ವವನ್ನು ಯಾಕೆ ಇಡಬೇಕು, ಯಾಕೆ ಬಂಧುತ್ವವನ್ನು ಕಟ್ಟೋ ಕೆಲಸವನ್ನ ಏನು ಬುದ್ಧ ಬಸವ ಅಂಬೇಡ್ಕರ್ ಮಾಡಿದರೆ, ಅವರ ಮಾದರಿಯಲ್ಲಿ ಅವರ ಸಿದ್ಧಾಂತದಲ್ಲಿ ನಮ್ಮ ಕಾರ್ಯಕ್ರಮ ಮತ್ತು ನಾವು ಹೋಗಬೇಕು ಅನ್ನೋ ಹಿನ್ನೆಲೆ ಇಟ್ಟುಕೊಂಡು ಸಾಮಾನ್ಯ ಜಾರಕಿಹೊಳಿ ನೇತೃತ್ವದಲ್ಲಿ ಒಳ್ಳೆಯ ದಿನಗಳಿಗಾಗಿ ಇರುವಂಥ ಕಾಲಘಟ್ಟದಲ್ಲಿ ನಾವು ಅದರೊಳಗಡೆ ಯಾವುದೋ ಒಂದು ದಿನ ಕೆಟ್ಟ ಯಾವುದು ಒಳ್ಳೆಯದು ಅಂತ ತಿಳ್ಕೊಂಡು ಗುರುಸುವಂಥದ್ದು ಬುದ್ಧನ ಮಾಡಿಲ್ಲ, ಬಸವನ ಮಾಡಿಲ್ಲ, ಅಂಬೇಡ್ಕರ್. ಹೀಗಾಗಿ ಅವರ ಒಂದು ಸೈದ್ಧಾಂತ ಮೇಲೆ ನಾವು ಕಟ್ಟಬೇಕಾದಾಗ ಏನಪ್ಪ ಅಂತಂದ್ರೆ, ಒಂದು ವಿಭಿನ್ನವಾದಂಥ ಈ ನಮ್ಮ ಬಂಧುತ್ವಗಳನ್ನು ಉದ್ಘಾಟನೆ ಮಾಡೋಣ ಅಂತ ತಿಳ್ಕೊಂಡು ಚರ್ಚೆ ಮಾಡ್ತಾ ಏನಪ್ಪ ಅಂತಂದ್ರೆ, ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರದಲ್ಲಿ ಇರ್ತಕ್ಕಂಥ ಸದಾಶಿವ ನಗರದಲ್ಲಿ ಏನೊಂದು ಸಂಶಾನ ಭೂಮಿ ಇದೆ. ಆ ಸಂಶಾನ ಭೂಮಿಯಲ್ಲಿ ಏನಪ್ಪ ಅಂತಂದ್ರೆ ಈ ಮಾನವ ಬಂಧುತ್ವ ಏನಪ್ಪ ಅಂದ್ರೆ ಉದ್ಘಾಟನೆ ಪ್ರತ್ಯೇಕವಾಗಿ ನಾಡಿನ ಪ್ರಗತಿಪರರು, ಬುದ್ಧಿಜೀವಿಗಳು ಅಂತ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಒಳಗೊಂಡು ಏನಪ್ಪ ಅಂದ್ರೆ ಈ ವೇದಿಕೆ ಉದ್ಘಾಟನೆ. ನಮಗೆ ಹಲವಾರು ಕೋಟೆಗಳನ್ನ, ಕಂದಾಚಾರಗಳನ್ನ ತುರುಕೋದ್ರ ಮೂಲಕವಾಗಿ
ನಾವು ಅದಕ್ಕೆ ಏನೇ ಅಡೆತಡೆ ಬಂದರೂ ಕೂಡ ನಾವು ಹೇಳುವಂಥದ್ದು ಕೊನೆಗೆ ಏನಂತಂದ್ರೆ ನಮ್ಮ ಹಣೆ ಬರ ಸರಿ ಇದೆ. ಒಳ್ಳೆಯದಾದ್ರೆ ಇವತ್ತು ಬೆಳಿಗ್ಗೆ ಎದ್ದು ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ದೇವರಿಗೆ ಹೋಗಿದ್ದೆ, ಅವರ ಕೃಪಾಸದಿಂದ ಆಯಿತು ಅಂತ ನಾವು ಹೇಳ್ತೀವಿ. ಒಂದೊಳ್ಳೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಹಣೆ ಬರದಲ್ಲಿ ನಡೆಯಲಿಕ್ಕೆ ಆಗಿಲ್ಲ, ಅಂತಿಮ ನಮ್ಮ ಹಣೆ ಬರ. ಈ ತರವಾಗಿ ನಮ್ಮನ್ನ ಶತಮಾನದಿಂದ ಏನಪ್ಪ ಅಂತಂದ್ರೆ ಮೌಢ್ಯಗಳಿಂದ ಮತ್ತು ನಮ್ಮನ್ನ ಅಂಧಕಾರಗಳಿಂದ ಏನಪ್ಪ ಅಂತಂದ್ರೆ ಈ ದೇಶದಲ್ಲಿ ಕೆಲವೇ ಜನ ಏನಪ್ಪ ಅಂತಂದ್ರೆ ಇವತ್ತ ಅತ್ಯುನ್ನತ ಮತ್ತು ಆರ್ಥಿಕವಾದಂತಹ, ಸಾಮಾಜಿಕವಾದಂತಹ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬೆರಳಿಕೆ ಮೇಲೆ ಎಣಿಸುವಂತ ಒಂದು ಸಮಾಜ ಕಮ್ಯುನಿಟಿ ಏನಪ್ಪ ಅಂತಂದ್ರೆ ಇವತ್ತ ಪ್ರಭುತ್ವವನ್ನ ಹಿಡಿದುಕೊಳ್ತೀವಿ. ಬೆರಳಿಕೆ ಮೇಲೆ ನಮಗೆ ಈ ಶೋಷಿತ ಸಮಾಜದೊಳಗಿರ್ತಕ್ಕಂಥ ದುಡಿಯೋ ವರ್ಗಿದೆ, ಆ ವರ್ಗಕ್ಕೆ ಏನಪ್ಪ ಅಂತಂದ್ರೆ ಯಾವುದೂ ಕೂಡ ಪ್ರಜ್ಞೆ ತಿಳ್ಕೊಳ್ಳಾರ್ದೇ, ವಿಚಾರಗಳಾರ್ದೇ, ಶಿಕ್ಷಣಗಳಾರ್ದೇ ಶತಮಾನದಿಂದ ನಮ್ಮನ್ನ ಶೋಷಣೆಗೆ ಒಳಪಡಿಸತಕ್ಕಂಥ ಈ ವ್ಯವಸ್ಥೆ ಒಳಗಡೆ ಇಟ್ಕೊಂಡ್ಬಂದದ್ದು ವರ್ಗ ಇದೆಯಲ್ಲ, ಆ ವರ್ಗದ ರಾಜಕೀಯ ಭಂಡಾರ ಅದರ ತಿರುಳನ್ನೇನಪ್ಪ ಅಂದ್ರೆ ನಮ್ಮ ಜನರಿಗೆ ಈ ಪ್ರಜ್ಞೆಗಳನ್ನು ಕೊಡೋದ್ರ ಮೂಲಕವಾಗಿ ಒಂದು ಸಮುದ್ರ ಪ್ರಭುತ್ವ ಮತ್ತು ಬುದ್ಧ ಕನಸು ಕಂಡಂತ ಭಾರತ, ಬಸವಣ್ಣವರು ಆಲೋಚಿಸಿದಂತ ಪ್ರಜಾಪ್ರಭುತ್ವ ತಳಹದಿ ಮೇಲೆ ಸಂವಿಧಾನದ ಆಸೆ ಪ್ರಕಾರವಾಗಿ ಈ ದೇಶ ಮುಂದಿರಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ನಾವು ಈ ಮಾನವತ್ವದಿಂದ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಏನಪ್ಪ ಅಂತಂದ್ರೆ ಬಹುಸಂಖ್ಯಾತರ ಪ್ರಭುತ್ವವನ್ನು ಏನಪ್ಪ ಅಂತಂದ್ರೆ ನಾವು ಹುಟ್ಟಲಿಕ್ಕೆ ಹೋಗುವಂತ ಗುರಿ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಬಹುತೇಕವಾಗಿ ಇವತ್ತಿನ ಸಮಾಜ ಒಳಗೆ, ವ್ಯವಸ್ಥೆ ಒಳಗಡೆ ಪ್ರಜ್ಞಾವಂತರು, ಅನಕ್ಷರಸ್ಥಕ್ಕಿಂತ ಹೆಚ್ಚು ಪ್ರಜ್ಞಾವಂತರು ಏನಪ್ಪ ಅಂತಂದ್ರೆ ಈ ಮೌಢ್ಯಕ್ಕೆ ಬಲಿಯಾಗುವಂತ ವ್ಯವಸ್ಥೆ ತಂದಿಟ್ಟಿದೆ ಈ ಸದ್ಯ. ಅನಕ್ಷರಸ್ಥರೇನಪ್ಪ ಕೆಲವು ಶಿಕ್ಷಣ ಮೌಲ್ಯಗಳು ಗೊತ್ತಿಲ್ಲ ಅಂದರೆ ಇರುವಂತಹ ವ್ಯವಸ್ಥೆಗಳಿಗೆ ಮತ್ತು ದುಡಿಯೋ ವರ್ಗ ದುಡಿಯೋದ ಕಡೆ ಗಮನ ಕೊಡೋ ಸಂದರ್ಭದಲ್ಲಿ ಯಾವುದು ಸರಿಯೋ ತಪ್ಪನ್ನದ ಗುಡಿಗೆ ಹೋಲೋದು ಏನಪ್ಪ ಅಂತಂದ್ರೆ ತಮ್ಮ ಬದುಕನ್ನ ಹೊಟ್ಟೆಪಾಡಿ ಕಟ್ಟುವಂತ ವ್ಯವಸ್ಥೆ ಒಳಗಡೆ ನಾವಿದ್ದಾಗ ಅನಕ್ಷರಸ್ಥರು ಅಲ್ಲಿ ಸುಶಿಕ್ಷಿತ ಅಂತಕ್ಕಂಥ ವರ್ಗ ಇದೆಯಲ್ಲ, ಎಜುಕೇಟೆಡ್ ಕುಟುಂಬ ಇದೆಯಲ್ಲ, ವರ್ಗ ಇದೆಯಲ್ಲ, ಅದು ಹೆಚ್ಚು ಇವತ್ತೇನಪ್ಪ ಅಂದ್ರೆ ಮೌಢ್ಯಗಳಿಗೆ ಹೋಗುವಂತ ವ್ಯವಸ್ಥೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಗ್ರಾಮಕ್ಕೆ ಒಬ್ಬರು ನಾವು ತಯಾರು ಮಾಡಬೇಕು. ಕಾರ್ಯಗಳನ್ನು ನಿಮ್ಮ ತಾಲೂಕಿನಲ್ಲಿ ನಾವು ಈ ಬುದ್ಧ ಸಂಘಟನೆಗಳ ವೈಶಾಖ ನೆರವೇರಿಕೆಯಲ್ಲಿ ಇಟ್ಟುಕೊಂಡಿರಬೇಕಾದ್ರೆ ನನ್ನ ಗ್ರಾಮದಲ್ಲಿರ್ತಕ್ಕಂಥ ಜನರನ್ನಿರ್ತಕ್ಕಂಥದ್ದು ನಾವು ಸಂಘಟಿಸಲಿಕ್ಕೆ ಸಾಧ್ಯ. ಒಂದು ಗೋಹತ್ಯೆದ ಇಟ್ಟುಕೊಂಡಿರಬೇಕಂದ್ರೆ ಹೋಗಿ ನಿಜವಾದ ರೈತರಿಗೆ ಕೂಡ ತೊಂದರೆ ಆಗುವ ಇವ್ರು ಹೇಳಬೇಕಾಗಿದ್ರೆ ಮುಸಲ್ಮಾನರು ಅಂತಂದ್ರೆ ನಮ್ಮ ದಾರಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ವಿಷಯವಿರುವ ಹೌದು, ಒಬ್ಬ ಮುಸಲ್ಮಾನ ಒಂದು ತಾಲೂಕಿನಲ್ಲಿ ಒಂದಾಗದ ಕರ್ಕೊಂಡಿದ್ರೆ ಪ್ರತಿ ದಿವಸ ಏನಪ್ಪ ಅಂದ್ರೆ ಸಾವಿರಾರು ದನಿಗಳು ಏನಪ್ಪ ಅಂತಂದ್ರೆ ಈ ಬದಿಯಂತ ಬ್ರಾಹ್ಮಣರು ಏನಪ್ಪ ಅಂತಂದ್ರೆ ಕಡಿದು ಏನಪ್ಪ ಅಂದ್ರೆ ವಿದೇಶಕ್ಕೆ ರಫ್ತು ಮಾಡೋದ್ರಲ್ಲಿ ನಮ್ಮ ದೇಶ ಎಷ್ಟು ಸ್ಥಾನ ಇದೆ? ಅಷ್ಟೇ ನಾವು ಅಡ್ಮಿಟ್ಗಳಾಗ್ತೀವಿ. 360 ದಿವಸ ಒಂದು ಸಬ್ಜೆಕ್ಟ್ ಎಷ್ಟಿರುತ್ತೆ? 364 ದಿವಸ ನಾವು ಮತ್ತು ಮಕ್ಕಳು ಅಂತ ಹೇಳ್ಕೊಂಡ್ರೆ ಇವತ್ತು ನಮ್ಮ ಮನೆಗಳಿಗೆ ಹೇಳ್ಕೊಂಡ್ರೆ ಸನಾತನರು ಬ್ರಾಹ್ಮಣರಿಗೆ ಬಂದು ನಮಗೆ ನಾವು ಜನ್ಮ ಇಡೀ ವ್ಯವಸ್ಥೆ ಹೇಳ್ಕೊಂಡ್ರೆ ಅವರು ತಮ್ಮ ವಿಚಾರ ತುಂಬುವಂತ ವ್ಯವಸ್ಥೆ ಇದೆ. ನಾವು ಅದನ್ನ ಜಾಗೃತಿ ಮಾಡಬೇಕು.
ಹೇಗೆ ಬರ್ತಾ ಇದ್ದಾರೆ? ಸಾವಯವ ಕೃಷಿ ಹೆಸರ ಮೇಲೆ ರೈತರಿಗೆ ಇವತ್ತ ಕೈಕೊಡುತ್ತಾರೆ. ಯಾಕಂದ್ರೆ ಮೀಸಲಾತಿಯಿಂದ ನಾವು ಕೆಲಸ ಸಿಗಲಿಕ್ಕಿಲ್ಲ ಅಂತ ಇವರು ಸಂಘಟನೆ ಮಾಡ್ತಿದ್ದಾರೆ. ಹೆಣ್ಮಕ್ಳು ಮೂಢನಂಬಿಕೆ ಕಲಾಚಾರ ಈಗ ಒಂದು ಪ್ರಯೋಗ ಮಾಡಿ ಅವನ್ನೆಲ್ಲ ಹೆಣ್ಮಕ್ಳು ಇಟ್ಕೊಂಡಿದ್ದಾರೆ ಹತ್ತೊಂಬತ್ತರಲ್ಲಿ. ಇವೆಲ್ಲವೂ ಕೂಡ ನಾವು ಅರ್ಥೈಸ್ಕೋಬೇಕಾಗಿದೆ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ವೇಳೆ ಸಂಘಟಕರು ಮಾತಾಡಿದ್ದಾರೆ. ಸಮಾಜ ಯಾವ ದಿಕ್ಕಿನಲ್ಲಿ ಹೋಗಬೇಕು, ನಾವು ಯಾವ ರೀತಿ ನಡೀಬೇಕು, ಯಾವ ರೀತಿ ನಾವು ನಿಮ್ಮೆಲ್ಲರ ಜೀವನ ಹಾಸುಹೊಕ್ಕಾಗಿರ್ಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಮಾನವ ಬಂಧುತ್ವ ವೇದಿಕೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಮಾಡೆಲ್ ಮ್ಯಾನ್ ಅಂತಂದ್ರೆ ಅವ್ರು ಹೇಳಿದ್ದಾರೆ, ನಾವು ಕೂಡ ಅದನ್ನೇ ಅಂತೀವಿ. ಸತೀಶ್ ಜಾರಕಿಹೊಳಿ ಸಾಹುಕಾರರು ಸಾಕಷ್ಟು ದೇವರು ಅವ್ರಿಗೆ ಕೊಟ್ಟು ಬಿಟ್ಟ. ಇಂಥ ಎಲ್ಲ ಅವಶ್ಯಕತೆ ಇದ್ದಿಲ್ಲ. ಸತತವಾಗಿ ಶಾಸಕರು ಮಂತ್ರಿಗಳು ಎಲ್ಲ ಆದರೂ ಕೂಡ ಮಾನವರಿಗೆ ನಾವು ಜೀವನದಲ್ಲಿ ಹುಟ್ಟೀವಿ. ಆದ್ರೆ ಯಾವ ರೀತಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾಜ ನಿರ್ಮಾಣದ ಒಂದು ಕನಸು ಏನದ, ಆ ಕನಸಿಗೆ ಪೂರಕ ಆಗುವಂಗೆ ಮಾನವ ಬಂಧುತ್ವ ವೇದಿಕೆ ನಾವೆಲ್ಲರೂ ಮಾನವರು ಯಾವ ರೀತಿ ನಾವು ಸಹೋದರತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತ ಮಹದಾಶೆಯನ್ನು ಇಟ್ಟುಕೊಂಡು ಇವತ್ತು ಅದನ್ನ ರಚಿಸಿದ್ದಾರೆ. ಆ ದಿಶೆಯಿಂದ ನಾನು ಎಲ್ಲ ಈ ಸಂಚಾಲಕರಲ್ಲಿ ಮತ್ತು ವಿಭಾಗ ಮಟ್ಟದ ಸಂಚಾಲಕರು, ನಮ್ಮ ಗದಗ ಜಿಲ್ಲಾ ಸಂಚಾಲಕರು ಮತ್ತು ನಿಮ್ಮಲ್ಲಿ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಮೊದಲು ನಾವು ಏನಾದರೂ ಆಗು ಮಾನವನಾಗು ಅನ್ನುವಂಗೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ಬಾಂಧವ್ಯ ಸಹೋದರತ್ವದಿಂದ ಬದುಕೋಣ. ಸುಮ್ಮನೆ ಕುಳಿತರೆ ಸುಲಿಗೆ ತಪ್ಪಿಲ್ಲ, ಸುಲಿಗೆ ತಪ್ಪದು ಅನ್ನುವಂತ ದೃಷ್ಟಿಯಿಂದ ಅವರು ಯಾವ ರೀತಿ ಇವತ್ತು ಸಮಾಜವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಒಂದು ಕನಸನ್ನು ಕಂಡಿದ್ರು. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುತೇಕ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವರೆಲ್ಲ ಇತಿಹಾಸ ಅವರು ಮಾಡಿದ ಕ್ರಾಂತಿ ಬರೀ ಕೇಳಿ ನಾವು ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಹಳ ಹೆಮ್ಮೆಯಿಂದ ಹೇಳೋದು. ನನ್ನ ಮನೆ ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮನೆ ಒಂದು ಅವರವರು ಅನ್ನೋದೇ ಎಲ್ಲರನ್ನೂ ನಮ್ಮ ಹುನಗುಂದ ತಾಲೂಕಾ ಮಾನವ ಬಂಧುತ್ವ ವೇದಿಕೆಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ಕೂಡ ತಮ್ಮ ಅಮೂಲ್ಯ ಸಮಯವನ್ನು ತೆಗೆದು ಇವತ್ತೇನು ಪಾಲ್ಗೊಂಡಿಲ್ಲ ತಮ್ಮೆಲ್ಲರಿಗೂ ಕೂಡ ಸಂಘಟನೆ ಪರವಾಗಿ ಮತ್ತು ಈ ಆಯೋಜಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬರುವ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಪ್ರತಿ ತಿಂಗಳಿಗೂ ಕೂಡ ಇದು ನಡೀಬೇಕು. ಯಾಕಂದ್ರೆ ನಾನು ಇನ್ನೂ ಒಂದು ಸಂಘಟನೆ ನಮ್ಗೆ ಯಾವ ಆದರ್ಶ ದಿವಸ ಆತ್ಮೀಯ ಬಂಧುಗಳೇ, ಮಾನವ ಬಂಧುತ್ವ ವೇದಿಕೆ ರಾಜ್ಯಾದ್ಯಂತ Bye, bye.